ಸತೀಶ್ ಸೈಲ್ಗೆ ಈಗ ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ. ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ಗೆ ಈಗ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಅಮಾನತಿನಲ್ಲಿ ಇಡಲು ಹೈಕೋರ್ಟ್ ಆದೇಶವನ್ನ ಹೊರಡಿಸಿತ್ತು. ಶಿಕ್ಷೆಯನ್ನ ಅಮಾನತಿನಡಿಲು ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಬೇಲೆಕೇರಿ ಅದಿರು ನಾಪತ್ತೆ ಕೇಸ್ನಲ್ಲಿ ಶಿಕ್ಷೆಗೆ ಒಳಗಾಗಿದ್ರು ಸತೀಶ್ ಸೈಲ್. ಹಾಗೆ ಆ ಸತೀಶ್ ಸೈಲ್ ಇದಾರಲ್ಲ, ಅವರ ಶಿಕ್ಷೆಯ ಪ್ರಮಾಣವನ್ನ ಕೂಡ ಪ್ರಕಟ ಮಾಡಿತ್ತು. ಈಗ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಏನ್ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಿದ್ರಲ್ಲ, ಆ ಶಿಕ್ಷೆಯನ್ನ ಅಮಾನತಿನಲ್ಲಿ ಇಡಲು ಈಗ ಹೈಕೋರ್ಟ್ ಆದೇಶವನ್ನ ಕೊಟ್ಟಿರುವಂತದ್ದು. ಬೇಲೆಕೇರಿ ಅದಿರು ನಾಪತ್ತೆ ಕೇಸ್ನಲ್ಲಿ ಶಿಕ್ಷೆಗೆ ಒಳಗಾಗಿದ್ದಂತಹ ಸತೀಶ್ ಸೈಲ್ಗೆ ಈಗ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ದಂಡದ ಮೊತ್ತದಲ್ಲಿ 25% ಠೇವಣಿ ಇಡೋದಕ್ಕೆ ಸೂಚನೆಯನ್ನ ಕೊಡಲಾಗಿತ್ತು. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠದಿಂದ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ. ನಾಳೆ ಅಪರಾಧಿಗಳು ಜೈಲಿನಿಂದ ಬಿಡುಗಡೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು 6 ವಾರದಲ್ಲಿ ಹಣವನ್ನ ಠೇವಣಿ ಇಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ದಂಡದ ಮೊತ್ತದಲ್ಲಿ 25% ಠೇವಣಿ ಇಡೋದಕ್ಕೆ ಈಗ ಸೂಚಿಸಲಾಗಿದೆ. ಒಂದ್ ರೀತಿಯಾಗಿ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ಸತೀಶ್ ಸೈಲ್ ಅವರಿಗೆ 7 ವರ್ಷ ಶಿಕ್ಷೆ ಆಗಿತ್ತು. ಅದ್ರ ಜೊತೆಗೆ ಒಂದಿಷ್ಟು ದಂಡವನ್ನ ಕೂಡ ಹೈಕೋರ್ಟ್ ನೀಡಿತ್ತು. ಬಟ್ ಈಗ ನ್ಯಾಯಮೂರ್ತಿ ಎಂ ಪ್ರಸನ್ನ ಪೀಠ ಈಗ ಅವರಿಗೆ ಶಿಕ್ಷೆಯನ್ನ ಅಮಾನತಿನಲ್ಲಿ ಇಡಲು ಆದೇಶವನ್ನ ಹೊರಡಿಸಿರುವಂತದ್ದು. ಈಗಾಗಲೇ ಶಾಸಕರಾಗಿದ್ದಂತಹ ಸತೀಶ್ ಸೈಲ್ ಅವರಿಗೆ ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 7 ವರ್ಷಗಳ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿತ್ತು. ದಂಡದ ಮೊತ್ತವನ್ನು ವಿಧಿಸಲಾಗಿತ್ತು. ಆದರೆ ಇದೀಗ ನ್ಯಾಯಾಲಯವೇ ಈ ಒಂದು ಆದೇಶವನ್ನ ಅಮಾನತಿನಲ್ಲಿ ಇಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ಈ ಒಂದು ಮಹತ್ವದ ಆದೇಶವನ್ನ ಹೊರಡಿಸಿರುವುದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಹೇಗೆ, ಏನು, ಯಾವ ಕಾರಣಕ್ಕಾಗಿ ಅನ್ನುವಂತಹ ವಿಚಾರ ಕೂಡ ಈಗ ಸಾಕಷ್ಟು ಸುದ್ದಿಗೆ ಗ್ರಾಸ ಆಗ್ತಾ ಇದೆ. ಕಾಂಗ್ರೆಸ್ ಶಾಸಕರಾಗಿದ್ದ ಸತೀಶ್ ಸೈಲ್ಗೆ ಈ ಮೂಲಕ ಬಿಗ್ ರಿಲೀಫ್ ಅನ್ನ ಈಗ ಕೋರ್ಟ್ ಕೊಟ್ಟಿದೆ. ಯಾವ ಕಾರಣಕ್ಕಾಗಿ ಈ ಶಿಕ್ಷೆಯನ್ನ ಅಮಾನತಿನಲ್ಲಿಡೋದಕ್ಕೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ ಯಾಕಂತ ಹೇಳಿದ್ರೆ, ಈಗಾಗಲೇ ಸತೀಶ್ ಸೈಲ್ ಅವರ ಪರ ವಕೀಲರು ಕೂಡ ಹೈಕೋರ್ಟ್ ನಲ್ಲಿ ಒಂದಷ್ಟು ಮನವಿಯನ್ನ ಮಾಡಿಕೊಂಡಿದ್ರು. ಅವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಅಥವಾ ಈ ವಿಚಾರದಲ್ಲಿ ಅವರ ಪಾತ್ರ ಏನು ಅನ್ನೋದರ ಕುರಿತಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗ ಶಿಕ್ಷೆಯನ್ನು ಪ್ರಕಟ ಮಾಡಲಾಗಿತ್ತು, ದಂಡವನ್ನು ಕೂಡ ವಿಧಿಸಲಾಗಿತ್ತು. ಇಂತಹ ಸಂದರ್ಭದಲ್ಲಿ ಈಗ ಅಮಾನತಿನಲ್ಲಿ ಇಡೋದಕ್ಕೆ ಕೋರ್ಟ್ ಯಾಕೆ ಈ ಒಂದು ಅಮಾನತಿನಲ್ಲಿ ಇಡೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ ಅಂತ? ನವಿತಾ, ಈಗಾಗಲೇ ಒಂದು ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಏನು ಶಿಕ್ಷೆಯನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಮೇಲ್ಮನವಿಯನ್ನ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಒಂದು ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಏನಿದೆ, ಇವತ್ತು ಆ ಒಂದು ಶಿಕ್ಷೆಯ ಪ್ರಮಾಣ ಏನಿದೆ ಅದನ್ನ ಅಮಾನತಿನಲ್ಲಿಟ್ಟು ಒಂದು ಆದೇಶವನ್ನು ಕೂಡ ಹೊರಡಿಸಿರುವುದು. ಮತ್ತೆ ಇದೇ ಸಂದರ್ಭದಲ್ಲಿ ಏನು ದಂಡ ಏನು ವಿಧಿಸಲಾಗಿತ್ತು, ಆ ಒಂದು ದಂಡದಲ್ಲಿ ಸುಮಾರು 25% ಒಂದು ಅಮೌಂಟ್ ಅನ್ನ ಏನು ಅದನ್ನ ಒಂದು ಠೇವಣಿ ಇಡಬೇಕು ಅಂತ ಹೇಳಿ ಕೂಡ ಈಗ ಒಂದು ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಏನು ಇತ್ತೀಚೆಗೆ ಒಂದು ಸೆಷನ್ ಕೋರ್ಟ್ ನಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ತೀರ್ಪನ್ನ ಒಂದು ಸೆಷನ್ ಕೋರ್ಟ್ ಪ್ರಕಟ ಮಾಡಿತ್ತು. ಸತೀಶ್ ಸೈಲ್ ಸೇರಿದಂತೆ ಸುಮಾರು 6 ಆರೋಪಿಗಳಿಗೆ 7 ವರ್ಷ ಶಿಕ್ಷೆಯನ್ನು ವಿಧಿಸಿ ಮತ್ತೆ ಸುಮಾರು 9 ಕೋಟಿಯಷ್ಟು ಒಂದು ದಂಡವನ್ನು ಕೂಡ ಒಂದು ಸೆಷನ್ ಕೋರ್ಟ್ ವಿಧಿಸಿತ್ತು. ಈ ಒಂದು ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ನಲ್ಲಿ ಅವರು ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಮತ್ತೆ ಇದೇ ಸಂದರ್ಭದಲ್ಲಿ ಇವತ್ತು ಅವರ ಪರವಾಗಿ ವಕೀಲ CB ನಾಗೇಶ್ ಅವರು ಕೂಡ ಒಂದು ವಾದವನ್ನು ಮಾಡಿದ್ದು, ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ಏನು ದಂಡದ ಮೊತ್ತ ಏನಿದೆ ಆ ಒಂದು ಮೊತ್ತಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೆಲವು ವಿಚಾರಗಳನ್ನು ಕೂಡ ನ್ಯಾಯಾಲಯದ ಮುಂದೆ ಒಂದು ಪ್ರಸ್ತಾಪವನ್ನ ಮಾಡಿದ್ರು. ಸುಮಾರು 18 ಕೋಟಿಯಷ್ಟು ದಂಡವನ್ನ ಒಂದು ಆದೇಶ ಆಗಿರೋದು. ಅದರಲ್ಲಿ ಅಮೌಂಟ್ ಅನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಟ್ಟೋದಕ್ಕೆ ಮುಂಚೆ ಅವರು ಕೆಲವು ದಾಖಲೆಗಳನ್ನು ಕೂಡ ಸಬ್ಮಿಟ್ ಮಾಡಿರೋದು. ಅಂದ್ರೆ ಬೇಲೆಕೇರಿಯಲ್ಲಿ ಏನು ಅದಿರವನ್ನ ಖರೀದಿ ಮಾಡಿರೋ ಸಂಬಂಧಪಟ್ಟಂತೆ ನಮ್ಮ ಬಳಿ ದಾಖಲೆಗಳಿದ್ದಾವೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ತೆರಿಗೆಗಳು ಏನ್ ಪಾವತಿಯಾಗಿದೆ ಆ ಎಲ್ಲ ಒಂದು ತೆರಿಗೆ ಒಂದು ಸಂಬಂಧಪಟ್ಟಂತೆ ಕೂಡ ದಾಖಲೆಗಳು ಇದೆ ಅಂತ ಹೇಳಿ ಒಂದು ನ್ಯಾಯಾಲಯದ ಗಮನಕ್ಕೆ ಕೂಡ ತಂದಿದ್ರು. ನಂತರ ಇವತ್ತು ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ಏನಿದೆ, ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದು, ಸೆಷನ್ ಕೋರ್ಟ್ ವಿಧಿಸಿದಂತ ಒಂದು ತೀರ್ಪು ಏನಿದೆ ಆ ಒಂದು ತೀರ್ಪನ್ನ ಅಮಾನತಲ್ಲಿ ಮತ್ತೆ 25% ದಂಡವನ್ನ ಒಂದು ಠೇವಣಿ ಇಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಕೂಡ ಕೊಟ್ಟಿರೋದು. ಇದು ಈ ಮೂಲಕ ಜಾಮೀನು ಸಿಕ್ಕ ಹಾಗಾದ್ರೆ ಹೊರ ಬರಬಹುದು ಈ ಮೂಲಕ ಅಂತ ನವಿತಾ, ಯಾಕಂದ್ರೆ ಈಗಾಗಲೇ ಶಿಕ್ಷೆಗೆ ಸಂಬಂಧಪಟ್ಟಂತೆ ಅಮಾನತಲ್ಲಿ ಇಟ್ಟಿರೋದ್ರಿಂದ ಅವರಿಗೆ ಒಂದು ಜಾಮೀನು ಕೂಡ ಇವತ್ತು ಮಂಜೂರು ಮಾಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಜಾಮೀನು ಸಿಕ್ಕ ನಂತರ ಅವರು ಜೈಲಿನಿಂದ ಬಿಡುಗಡೆ ಆಗುವಂತ ಸಾಧ್ಯತೆ ಕೂಡ ಇದೆ. ನವಿತಾ, ಮುನಿರಾಜು, ಈಗ ಒಂದ್ ಕಡೆ ಈಗ ಏನು ದಂಡವನ್ನ ವಿಧಿಸಿದ್ರೆ ಅದ್ರಲ್ಲಿ 25% ಕಟ್ಟಿದ್ರೆ ಸಾಕು ಅನ್ನೋದಷ್ಟೇ ಈಗ ಹೈಕೋರ್ಟ್ ಆದೇಶನ ಹೇಗೆ?
ಅವರಿಗೆ ಸುಮಾರು 18 ಕೋಟಿಯಷ್ಟು ದಂಡವನ್ನ ಸತೀಶ್ ಶೈಲ್ ಅವರಿಗೆ ವಿಧಿಸಲಾಗಿತ್ತು. ಅದರಲ್ಲಿ 25ರಷ್ಟು ಅಮೌಂಟ್ ಏನಿದೆ ಅದನ್ನ ಠೇವಣಿ ರೂಪದಲ್ಲಿ ಇಡಬೇಕು ಅಂತ ಹೇಳಿ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಇನ್ನು ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಇನ್ನು ವಿಚಾರಣೆ ಸಂದರ್ಭದಲ್ಲಿ ಅವರಿಗೆ ಒಂದು ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡೋದಿರ್ಬೋದು, ಮತ್ತೆ ದಂಡದ ಮೊತ್ತವನ್ನು ಕೂಡ ಕಡಿಮೆ ಮಾಡೋದ್ರ ಬಗ್ಗೆ ಅವರ ವಕೀಲರು ಏನಾದ್ರು ಮನವಿ ಮಾಡಬಹುದು, ಮತ್ತೆ ವಾದವನ್ನು ಕೂಡ ಮಾಡುವಂತ ಸಾಧ್ಯತೆ ಇದೆ. ಅದರಿಂದ ಈಗ ಇವತ್ತು ಬಂದಿರುವಂತಹ ಒಂದು ಆದೇಶದಲ್ಲಿ ಸದ್ಯಕ್ಕೆ ಅವರ ಒಂದು ಶಿಕ್ಷೆಯನ್ನ ಅಮಾನತಿನಲ್ಲಿ ಇಟ್ಟಿರುವಂತದ್ದು. ಮತ್ತೆ ಈಗ ಏನು ದಂಡವನ್ನು ವಿಧಿಸಿದರೆ ಅದರಲ್ಲಿ 20% ಏನಿದೆ ಅದನ್ನ ಒಂದು ಠೇವಣಿ ರೂಪದಲ್ಲಿ ಇಡಬೇಕು ಅಂತ ಹೇಳಿ ಒಂದು ಆದೇಶ ಆಗಿದೆ. ಮುಂದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ವಿಚಾರಣೆ ಆದ ಸಂದರ್ಭದಲ್ಲಿ ಶಿಕ್ಷೆ ಪ್ರಮಾಣ ಕೂಡ ಕಡಿತ ಮಾಡೋ ಬಗ್ಗೆ ಒಂದು ಮನವಿಯನ್ನ ಮಾಡಬಹುದು, ಮತ್ತೆ ಆ ದಂಡದ ಮೊತ್ತವನ್ನು ಕೂಡ ಇನ್ನೂ ಕಡಿಮೆ ಮಾಡಬೇಕು ಅಂತ ಹೇಳಿ ವಿಚಾರದಲ್ಲಿ ಈಗ ಯಾಕಂದ್ರೆ ಇಡೀ ಪ್ರಕರಣದಲ್ಲಿ ಅಂದ್ರೆ ಶಿಕ್ಷೆನೇ ಇರೋದಿಲ್ವಾ ಹೇಗೆ? ನವಿತಾ, ಶಿಕ್ಷೆ ಇರುತ್ತೆ, ಆದ್ರೆ ಅದರ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಈಗ ಇವರು ಒಂದು ಹೈಕೋರ್ಟ್ ನಲ್ಲಿ ಒಂದು ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿರೋದು. ಆ ಒಂದು ವಿಚಾರಣೆ ಕೂಡ ಈಗ ನಡೀತಾ ಇದೆ. ನವಿತಾ, ಫೈನ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಇನ್ನು ಬೈ ಎಲೆಕ್ಷನ್ ಅಖಾಡ ಇವತ್ತು ರಂಗೇರಿದೆ. ಮಿನಿ ಅಖಾಡದಲ್ಲಿ ಕುರುಡು ಕಾಂಚಾಣ 3 ಕ್ಷೇತ್ರಗಳಲ್ಲಿ ಹೇಗಿದೆ ಜನೋತ್ಸಾಹ? ರಣಕಣದಿಂದ ಮೆಗಾ ಗ್ರೌಂಡ್ ರಿಪೋರ್ಟ್, ಮಿನಿ ಕುಸ್ತಿ, ಮತದಾನದ ಮೆಗಾ ಕವರೇಜ್. ಮಿನಿ ಸಮರದಲ್ಲಿ ಭರ್ಜರಿ ಮತದಾನ ನಡೀತಾ ಇದ್ದು 3 ಕ್ಷೇತ್ರಗಳಲ್ಲೂ ಸಾಲುಗಟ್ಟಿ ಜನ ನಿಂತಿದ್ದಾರೆ. 3 ಕ್ಷೇತ್ರಗಳಲ್ಲೂ ಕೂಡ ಜನ ಅತ್ಯಂತ ಉತ್ಸಾಹದಿಂದ ಮತವನ್ನ ಚಲಾಯಿಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ಈ ಒಂದು ಹಬ್ಬದಲ್ಲಿ ಜನರು ಅತ್ಯಂತ ಉತ್ಸಾಹದಿಂದ ಬಂದು ತಾವು ಕೂಡ ತಮ್ಮ ಈ ಒಂದು ಹಬ್ಬದಲ್ಲಿ ಪಾಲ್ಗೊಳ್ಳಬೇಕು, ಒಳ್ಳೆಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಉತ್ಸಾಹದಲ್ಲಿ ಈಗಾಗಲೇ ಮತದಾನ ನಡೀತಾ ಇರುವಂತಹ ಈ ಒಂದು ಬೂತ್ಗಳೇನಿದೆ ಅಲ್ಲಿಗೆ ಬರ್ತಾ ಇದ್ದಾರೆ, ವೋಟ್ ಮಾಡ್ತಿದ್ದಾರೆ. ಮಧ್ಯಾಹ್ನ 3 ಗಂಟೆ ತನಕ ಸುಮಾರು ಅರ್ಧದಷ್ಟು ಮತದಾನ ಆಗಿದೆ. ಚನ್ನಪಟ್ಟಣದಲ್ಲಿ 68%, ಶಿಗ್ಗಾವಿಯಲ್ಲಿ 60%, ಸಂಡೂರಲ್ಲಿ 59% ಈಗ ಮತದಾನ ನಡೆದಿದೆ. ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಯಾವುದೇ ಕಾರಣದಲ್ಲೂ ಎಲ್ಲೂ ಕೂಡ ಗೊಂದಲ ಆಗದ ಹಾಗೆ, ಯಾವುದೇ ರೀತಿಯಾದಂತಹ ಒಂದಷ್ಟು ರೀತಿಯಾದಂತಹ ಪ್ರಾಬ್ಲಮ್ಸ್ಗಳಾಗುತ್ತಲ್ಲ ಎಲೆಕ್ಷನ್ನ ಸಂದರ್ಭದಲ್ಲಿ ಯಾವುದು ಆಗದ ಹಾಗೆ ಇವತ್ತು ಅತ್ಯಂತ ಶಾಂತಿಯುತವಾಗಿ 3 ಕ್ಷೇತ್ರಗಳಲ್ಲೂ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಸಂಜೆ ಆಗ್ತಾ ಇದ್ದಾಗ ಈಗಾಗಲೇ 4 ಗಂಟೆಯ ಸಮಯ. ಇಂತಹ ಸಂದರ್ಭದಲ್ಲಿ ಈಗ ಎಲ್ಲರೂ ಕೂಡ ಮನೆಯಿಂದ ಹೊರಗೆ ಬಂದು, ಯಾರ್ಯಾರು ವೋಟ್ ಹಾಕಿಲ್ಲ ಅವರೆಲ್ಲರೂ ಕೂಡ ಹೊರಗೆ ಬಂದು ಮತವನ್ನ ಹಾಕೋದಿಕ್ಕೆ ಈಗ ಬರ್ತಾರೆ. ಸಂಜೆ ಆಗ್ತಾ ಇದ್ದ ಹಾಗೆ ಮತದಾನದ ಪ್ರಮಾಣವು ವೇಗ ಪಡೆಯುವಂತಹ ಸಾಧ್ಯತೆ ಇದೆ. ಮಿನಿ ಮತಕಣದಲ್ಲಿ ಕುರುಡು ಕಾಂಚಾಣ ನಡೀತಾ ಇದೆ. ಚನ್ನಪಟ್ಟಣದಲ್ಲಿ ಮತದಾರರಿಗೆ ಹಣ ಹಂಚಿಕೆಯನ್ನ ಮಾಡಲಾಗಿದೆ. ಅಕ್ಕೂರಿನಲ್ಲಿ ಮತದಾರರಿಗೆ ಹಣ ಹಂಚಿಕೆಯನ್ನ ಮಾಡಲಾಗಿದೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಇವತ್ತು ಮಿನಿ ಅಖಾಡದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಚನ್ನಪಟ್ಟಣದಲ್ಲಿ ಮತದಾರರಿಗೆ ಹಣದ ಆಮಿಷವನ್ನ ಒಡ್ಡಲಾಗಿದೆ, ಹಣವನ್ನ ಹಂಚಿಕೆ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅಕ್ಕೂರಿನಲ್ಲಿ ಸ್ಪೆಷಲಿ ಮತದಾರರಿಗೆ ಹಣವನ್ನ ಹಂಚಿಕೆ ಮಾಡಲಾಗ್ತಾ ಇದೆ. ಅಖಿಲ್ ಶಾವಲಿ ದರ್ಗಾ ಬಳಿಯೂ ಕೂಡ ಹಣ ಹಂಚಿಕೆಯನ್ನ ಮಾಡಲಾಗ್ತಾ ಇದೆ. ಮೊಹಮ್ಮದ್ ಅಸ್ಸಾಂ ಎಂಬಾತ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಈತನೇ ಮತದಾರರಿಗೆ 500 ಮುಖಬೆಲೆಯ ನೋಟನ್ನ ಹಂಚ್ತಾ ಇದ್ದ. 1,16,000 ಹಣವನ್ನ ಆತನಿಗೆ ಕೊಟ್ಟಂತಹ ದೃಶ್ಯ ಕೂಡ ಈಗ ಸೆರೆ ಆಗಿರುವಂತದ್ದು. ಅಕ್ಕೂರಲ್ಲಿ ಹಣ ಹಂಚಿಕೆ ಆಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಎಲೆಕ್ಷನ್ ಆಗ್ತಾ ಇದೆಯಲ್ಲ, ಮತದಾರರು ಅತಿ ಉತ್ಸಾಹದಿಂದ ಬಂದು ಮತಗಟ್ಟೆಗಳಲ್ಲಿ ತಮ್ಮ ಮತವನ್ನ ಚಲಾಯಿಸ್ತಾ ಇದ್ದಾರೆ. ಬಟ್ ಈಗ ಒಲ್ಲದ ಮನಸ್ಸಿನಲ್ಲಿ ಇರ್ತಾರಲ್ಲ ಮತದಾರರು, ಹಣ ಕೊಟ್ರೆ ಬಂದು ಹಾಕ್ತೀವಿ ಅಂತ ಇರ್ತಾರಲ್ಲ ಮತದಾರರು, ಅಂತವರನ್ನೆಲ್ಲ ಅವರು ಹೋಗಿ ಮಾತನಾಡಿ ಅವರಿಗೆ ಹಣ ಹಂಚಿಕೆಯನ್ನ ಮಾಡ್ತಿದ್ದಾರೆ. ಇನ್ನು ಮತಗಟ್ಟೆಗಳಿಗೆ ಅಭ್ಯರ್ಥಿಯಾಗಿರುವ ನಿಖಿಲ್ ಕುಮಾರಸ್ವಾಮಿ ಭೇಟಿಯನ್ನ ಕೊಟ್ಟಿದ್ದಾರೆ. ದೋಸ್ತಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ರೌಂಡ್ಸ್ ಹಾಕ್ತಾ ಇದ್ದಾರೆ. ಎಲ್ಲೆಲ್ಲಿ ಈಗ ಏನೇನು ಆಗ್ತಾ ಇದೆ, ಮತದಾನ ಪ್ರಕ್ರಿಯೆ ಹೇಗೆ ಆಗ್ತಾ ಇದೆ, ಯಾವ ರೀತಿಯಾಗಿ ಜನರು ಮತದಾನವನ್ನ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ, ಏನು ಆಗಬಹುದು. ಯಾಕಂದ್ರೆ ಒಂದು ಟ್ರೆಂಡ್ ಅನ್ನ ಗಮನಿಸ್ತೀವಿ ನಾವು ಪ್ರತಿ ಬಾರಿಯ ಎಲೆಕ್ಷನ್ ಅಲ್ಲೂ ಕೂಡ. ಜಾಸ್ತಿ ಮತದಾನ ಆದ್ರೆ ಯಾರಿಗೆ ಲಾಭ, ಕಡಿಮೆ ಶೇಕಡಾವಾರು ಮತದಾನ ಆದ್ರೆ ಯಾರಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಮತಗಟ್ಟೆಗಳಲ್ಲೇ ಸಾಮಾನ್ಯವಾಗಿ ನಡೆಯೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಕೂಡ ಅದೇ ರೀತಿಯಾಗಿ ಅಭ್ಯರ್ಥಿಗಳು ಮತಗಟ್ಟೆಯ ರೌಂಡ್ಸ್ ಅನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಯೂ ಕೂಡ ಅದೇ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ, ಅವ್ರ ಹತ್ರ ಒಂದು ಹಸ್ತಲಾಘವ ಮಾಡಿದ್ದಾರೆ. ಮತಗಟ್ಟೆ ಬಳಿ ಇದ್ದ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಮಾತನಾಡಿದ್ದು ಕೈ ಕುಲುಕಿ ಮಾತನಾಡಿದ್ದಾರೆ. ಖುಷಿಯಿಂದಾನೆ ನಗ್ನಗ್ತಾನೆ ಅಲ್ಲಿ ಮಾತನಾಡಿದ್ದನ್ನು ಕೂಡ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಇದು ಮಂಗಳವಾರಪೇಟೆ ಬೂತ್ ನಂಬರ್ 69 ಹಾಗೆಯೇ 70ರಲ್ಲಿ ನಡೆದಿರುವಂತಹ ಘಟನೆ. ಮತಗಟ್ಟೆಗಳಿಗೆ ತೆರಳ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಸಹಜವಾಗಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇರ್ತಾರೆ. ಆ ಸಂದರ್ಭದಲ್ಲಿ ಮತಗಟ್ಟೆಗೆ ಬಂದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲಿದ್ದಂತಹ ಕಾಂಗ್ರೆಸ್ ಕಾರ್ಯಕರ್ತರ ಹತ್ರ ಎಲ್ಲರ ಕೂಡ ಆಲ್ಮೋಸ್ಟ್ ಕೈ ಕುಲುಕಿ ಅಲ್ಲಿ ಮಾತನಾಡಿದ್ದಾರೆ.
ಇನ್ನು ಮತಗಟ್ಟೆ ಸಂಖ್ಯೆ 139ರಲ್ಲಿ ಮತಯಂತ್ರ ದೋಷ ಆಗಿದೆ. ಕಳೆದ 1 ಗಂಟೆಯಿಂದ ಕೂಡ ಮತದಾನಕ್ಕೆ ಅಡ್ಡಿಯಾಗಿದೆ. ಚನ್ನಪಟ್ಟಣದ ಬ್ರಹ್ಮಣಿಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿರುವುದು. ಕಳೆದ 1 ಗಂಟೆಯಿಂದ ಕೂಡ ಮತದಾನ ಯಂತ್ರದಲ್ಲಿ ದೋಷ ಕಂಡು ಬಂದಿದೆ. ಹಾಗಾಗಿ ಮತದಾನ ಆಗಿಲ್ಲ. ಸುಮಾರು 1 ಗಂಟೆಯಿಂದಲೂ ಚನ್ನಪಟ್ಟಣದ ಬ್ರಹ್ಮಣಿಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿರುವುದು. ಶಾಂತಿಯುತವಾಗಿ ಏನೋ ಆಗ್ತಾ ಇದೆ ಮತದಾನ, ಬಟ್ ಈಗ ಮತದಾನ ಯಂತ್ರದಲ್ಲೇ ಈಗ ದೋಷ ಕಾಣಿಸ್ಕೊಂಡಿರೋದ್ರಿಂದ 1 ಗಂಟೆಗಳಿಂದ ಈಗ ಮತದಾನ ಸ್ಥಗಿತ ಆಗಿದೆ. ಪಾಪ ಮತದಾನ ಮಾಡೋದಕ್ಕೆ ಬಂದಂತಹ ಮತದಾರರು ಕೂಡ ಸಾಕಷ್ಟು ಉತ್ಸಾಹದಿಂದ ಕೂಡ ನಿಂತಿದ್ದಾರೆ. ಸೊ ನೋಡ್ತಾ ಇದ್ರಲ್ಲ ಕ್ಯೂ ಯಾವ ರೀತಿ ಇದೆ ಅಂತ ಹೇಳಿ. ಯಾಕೆ ಸಂಜೆ ಆಗ್ತಾ ಇದ್ದಂತೆ ಮತದಾರರು ಕೂಡ ಉತ್ಸಾಹದಿಂದ ಬಂದು ಮತಗಟ್ಟೆಗಳಲ್ಲಿ ಮತ ಹಾಕ್ತಾ ಇದ್ದಾರೆ. ಬಟ್ ಈ ಜಾಗದಲ್ಲಿ ಮಾತ್ರ ಬ್ರಹ್ಮಣಿಪುರ ಅನ್ನುವಂತಹ ಸ್ಥಳದಲ್ಲಿ ಈಗ ಮತಯಂತ್ರದಲ್ಲಿ ದೋಷ ಕಂಡು ಬಂದಿದೆ. ಎಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಚನ್ನಪಟ್ಟಣದಿಂದ ನಮ್ಮ ರಿಪೋರ್ಟರ್ ವೆಂಕಟೇಶ್, ಹಾಗೆ ಶಿಗ್ಗಾವಿಯಿಂದ ಶಿವರಾಮ್ ಮಸುಂಡಿ, ಹಾಗೆ ಸಂಡೂರಿನಿಂದ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಚನ್ನಪಟ್ಟಣದಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾರೆ ವೆಂಕಟೇಶ್, ಈಗ ಬೆಳಿಗ್ಗೆಯಿಂದಲೂ ಕೂಡ ಮತದಾರರು ಅತಿ ಉತ್ಸಾಹದಿಂದ ಬಂದು ಮತದಾನವನ್ನ ಮಾಡ್ತಿದ್ದಾರೆ. ಇನ್ನೇನು 2 ಗಂಟೆಗಳಷ್ಟೇ ಬಾಕಿ ಇರೋದು. ಸೊ ಈಗ ಇನ್ನೂ ಕೂಡ ಮತದಾರರಲ್ಲಿ ಅಷ್ಟೇ ಉತ್ಸಾಹ ಇದೆಯಾ? ಅದರಲ್ಲೂ ಕೂಡ ಚನ್ನಪಟ್ಟಣದ ಬ್ರಹ್ಮಣಿಪುರ ಅನ್ನುವಂತಹ ಸ್ಥಳದಲ್ಲಿ ಒಂದು ಮತಯಂತ್ರದಲ್ಲಿ ದೋಷ ಕಂಡು ಬಂದಿದೆ. ಈಗ ಅಟ್ಲೀಸ್ಟ್ ಅದು ಕ್ಲಿಯರ್ ಆಗಿದೆಯಾ? ಮತದಾರರು ಮತದಾನ ಮಾಡ್ತಾ ಇದ್ದಾರಾ? ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಚೈತ್ರ, ಏನಂದರೆ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಇವತ್ತು ಬಿರುಸಿನಿಂದ ಮತದಾನ ನಡೀತಾ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಇಲ್ಲಿಯವರೆಗೆ ಸರಿಸುಮಾರು 68% ಮತದಾನ ಆಗಿರುವಂಥದ್ದು. ಇದು ಕನಿಷ್ಠ ಅಂದರೆ ಗರಿಷ್ಠವಾಗಿ ಯೋಚನೆ ಮಾಡೋದಾದರೆ 1.5 ಲಕ್ಷಕ್ಕೂ ಹೆಚ್ಚು ಜನ ಈಗಾಗಲೇ ತಮ್ಮ ಮತವನ್ನು ಚಲಾವಣೆ ಮಾಡಿದ್ದಾರೆ. ಪ್ರಮುಖವಾಗಿ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 84% ಮತದಾನ ಆಗಿದ್ರೆ ಈ ಬಾರಿಯ ಈ ಒಂದು ಸರಾಸರಿಯನ್ನು ನಾವು ಗಮನಿಸಿದ್ದೇ ಆದರೆ ಶೇಕಡವಾರು 92% ಅದಕ್ಕೂ ಮೀರಿದಂಥ ಮತದಾನ ಈ ಬಾರಿ ಚನ್ನಪಟ್ಟಣದಲ್ಲಿ ಆಗ್ತದೆ ಎನ್ನುವಂಥ ಲೆಕ್ಕಾಚಾರ ಕೂಡ ಇದೆ. ಜೊತೆಗೆ ಏನು ಚನ್ನಪಟ್ಟಣದ ಬ್ರಹ್ಮಣಿಪುರದಲ್ಲಿ ಏನು ಮತಯಂತ್ರ ದೋಷ ಆಗಿ ಸುಮಾರು ಅರ್ಧ ಗಂಟೆಗೂ ಕಾಲ ಮತದಾನಕ್ಕೆ ಅಡ್ಡಿಯಾಗಿತ್ತು. ಈಗಷ್ಟೇ ಅದು ಆ ಒಂದು ಮಿಷಿನನ್ನು ಅಧಿಕಾರಿಗಳು ಸರಿಪಡಿಸಿದ್ದಾರೆ. ಈಗ ಮತದಾನ ಎಂದಿನಂತೆ ಸುಗಮವಾಗಿ ನಡೀತಾ ಇರುವಂಥದ್ದು. ಚೈತ್ರ, ಒಟ್ಟಾರೆ ಏನಂದರೆ ಇಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರುವಂಥ ಉಪಚುನಾವಣೆಗೆ ಏನು ರಾಜ್ಯದ ಗಮನವನ್ನು ಸೆಳೆದಿತ್ತು, ಅದೇ ರೀತಿಯಲ್ಲಿ ಮತದಾನದ ಪರ್ಸೆಂಟೇಜ್ನಲ್ಲೂ ಕೂಡ ಚನ್ನಪಟ್ಟಣ ಫಸ್ಟ್ ಪ್ಲೇಸನ್ನು ಕಾಯ್ದುಕೊಂಡಿರುವಂಥದ್ದು. ಬೆಳಗ್ಗೆ 7 ಗಂಟೆಯಿಂದ ಪ್ರಾರಂಭ ಆದ ಮತದಾನ ಈಗ 4 ಗಂಟೆ ಆಗ್ತಾ ಇದೆ. ಇಲ್ಲಿಯವರೆಗೆ 68% ಮತದಾನ ಆಗಿದ್ದು ಇನ್ನೂ 2 ಗಂಟೆಗಳ ಕಾಲ ಅವಕಾಶ ಇದ್ದು ಆ ಅವಕಾಶದಲ್ಲಿ ಇನ್ನೂ ಎಷ್ಟು ಜನ ಮತದಾನವನ್ನು ಮಾಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಚೈತ್ರ, ಓಕೆ, ಹಾಗೆ ಸಂಪರ್ಕದಲ್ಲಿ ವೆಂಕಟೇಶ್. ಇನ್ನು ಶಿಗ್ಗಾವಿಯಿಂದ ಶಿವರಾಮ್ ಮಸುಂಡಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಶಿವರಾಮ್ ಮಸುಂಡಿ, ಈಗ ಶಿಗ್ಗಾವಿಯಲ್ಲಿ 58-59% ಮತದಾನ ಆಗಿರುವಂಥದ್ದು. ಇನ್ನು 2 ಗಂಟೆಗಳಷ್ಟೇ ಬಾಕಿ ಇರೋದು. ಸೊ ಮತದಾರರು ಮತಗಟ್ಟೆಗಳಲ್ಲಿ ಬಂದು ಮತ ಹಾಕ್ತಾ ಇದ್ದಾರಾ? ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿಗ್ಗಾವಿಂದ ನೇರವಾಗಿ ನಾವು ಸಂಡೂರ್ಗೂ ಹೋಗೋಣ. ಇಲ್ಲಿ ಏನಾಗಿದೆ ಅಲ್ಲಿ ಅಂತ ಕೇಳಿ. ಸಂಡೂರಲ್ಲಿ ಯಾವ ರೀತಿಯಾಗಿ ಮತದಾರರು ಇಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಬಸವರಾಜ್? ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಮತ್ತೊಂದು ಅಂತ ಹೇಳಿದ್ರೆ ಅದು ಸಂಡೂರು ಕ್ಷೇತ್ರ. ಇಂತಹ ಸಂದರ್ಭದಲ್ಲಿ ಸಾರ್ವತ್ರಿಕ ಚುನಾವಣೆಯನ್ನು ಹೊರತುಪಡಿಸಿ ಬೈ ಎಲೆಕ್ಷನ್ಗೆ ಅಸಾಮಾನ್ಯವಾಗಿ ಜನರ ಒಂದು ಪ್ರತಿಕ್ರಿಯೆಯನ್ನು ನೋಡಿದ್ರೆ ನೀರಸವಾಗಿರುತ್ತೆ. ಯಾವ ರೀತಿಯಾಗಿದೆ ಸಂಡೂರಲ್ಲಿ? ಖಂಡಿತ ನವಿತಾ, ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತದಾನ ಬೆಳಗ್ಗೆ 7 ಗಂಟೆಯಿಂದ ಕೂಡ ಮಧ್ಯಾಹ್ನ 1 ಗಂಟೆವರೆಗೆ ಸಾಕಷ್ಟು ಬಿರುಸಿನಿಂದ ಕೂಡ ಇತ್ತು. ಮತದಾರರು ಕೂಡ ಉತ್ಸುಕತೆಯಿಂದ ಕೂಡ ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನು ಕೂಡ ಚಲಾಯಿಸಿರ್ತಕ್ಕಂಥದ್ದು. ಮಧ್ಯಾಹ್ನ 1 ಗಂಟೆಯ ನಂತರ ಸಂಜೆ 4 ಗಂಟೆವರೆಗೆ ಕೂಡ ಮತದಾನ ಮಾಡತಕ್ಕಂಥ ಹಕ್ಕು ಚಲಾಯಿಸತಕ್ಕಂಥ ಮತದಾರರ ಪ್ರಮಾಣ ಕೂಡ ಮತಗಟ್ಟೆಗೆ ಬರೋ ಸಂಖ್ಯೆ ಕೂಡ ಕಡಿಮೆ ಆಗಿತ್ತು. ಆದರೆ ಈಗ ಸಂಜೆ 4 ಗಂಟೆ ನಂತರ ಮತ್ತೆ ಮತಗಟ್ಟೆಗಳಿಗೆ ಮತದಾರರು ಕೂಡ ಬಂದು ತಮ್ಮ ಹಕ್ಕನ್ನು ಕೂಡ ಚಲಾಯಿಸಿರ್ತಕ್ಕಂಥದ್ದು. ನಾನೀಗ ಸಂಡೂರು ಪಟ್ಟಣದ ಬೂತ್ ನಂಬರ್ 54ರಲ್ಲಿದ್ದೀನಿ. ಅಂದರೆ ಸರ್ಕಾರಿ
ಏನು ಹಾಸ್ಟೆಲ್ ಇದೆ, ಹಾಸ್ಟೆಲಲ್ಲಿ ಬೂತ್ ಸಂಖ್ಯೆ 54 ಇದೆ. ಇದರಲ್ಲಿ ಕೂಡ ನೋಡ್ತಾ ಇರ್ಬೋದು ಯಾವ ಮಟ್ಟದಲ್ಲಿ ಜನರು ಕೂಡ ಇಲ್ಲಿ ತಮ್ಮ ಉತ್ಸುಕತೆಯಿಂದ ಕೂಡ ಮತದಾನ ಮಾಡಲಿಕ್ಕೆ ಮತಕೇಂದ್ರಕ್ಕೆ ಬಂದಿರತಕ್ಕಂಥದ್ದು ಕೂಡ ಸರತಿ ಸಾಲಿನಲ್ಲಿ ಕೂಡ ನೋಡ್ತಾ ಇರ್ಬೋದು. ರಸ್ತೆಯ ಉದ್ದಕ್ಕೂ ಕೂಡ ಸರತಿ ಸಾಲಲ್ಲಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಮತದಾರರು ಕೂಡ ಬಂದಿರತಕ್ಕಂಥದ್ದು. ಮಧ್ಯಾಹ್ನ 1 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಕೂಡ ನೀರಸವಾಗಿತ್ತು ಮತದಾನ ಪ್ರಕ್ರಿಯೆ. ಯಾಕೆಂತಂದ್ರೆ ಸಾಕಷ್ಟು ಜನರು ಕೂಡ ಕೆಲಸಕ್ಕೆ ಹೋಗಿರ್ತಾರೆ, ಆ ಸಂದರ್ಭದಲ್ಲಿ ಕೂಡ ಮತದಾನ ಮಾಡಲಿಕ್ಕೆ ಬಂದಿರಲಿಲ್ಲ. ಆದರೆ ಈಗ ಎಲ್ಲರೂ ಕೂಡ ಮತ್ತೆ ಕೆಲಸ ಮುಗಿಸ್ಕೊಂಡು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನು ಕೆಲವೇ ಅಂದ್ರೆ ಸಂಜೆ 6 ಗಂಟೆ ಒಳಗಡೆ ಮಾತ್ರ ಮತದಾನ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಮಹಿಳೆಯರು, ಪುರುಷರು ಸೇರಿದಂತೆ ಯುವಕರು ಕೂಡ ಮತಕೇಂದ್ರಗಳಿಗೆ ಕೂಡ ಬರ್ತಕ್ಕಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಲಿಕ್ಕೆ ಕೂಡ ಸರತಿ ಸಾಲಲ್ಲಿ ಕೂಡ ನಿಂತಿರಬಹುದು. ಯಾಕಂದ್ರೆ ನಾವು ಒಳಗಡೆ ದೃಶ್ಯ ನೋಡಿರ್ಬೋದು, ಒಳಗಡೆಯಿಂದ ಕೂಡ ಹೊರಗಡೆ ಸಾಕಷ್ಟು ಸಂಖ್ಯೆಯಲ್ಲಿ ಸರತಿ ಸಾಲಲ್ಲಿ ನಿಂತು ಕೂಡ ಹಕ್ಕು ಚಲಾವಣೆ ಮಾಡಲಿಕ್ಕೆ ಕೂಡ ಮತಕೇಂದ್ರಗಳಿಗೆ ಬರ್ತಕ್ಕಂಥದ್ದು. ಯಾಕೆಂತಂದ್ರೆ ಇದೇ ಬೂತ್ ನಂಬರ್ 54ರಲ್ಲಿ ಸುಮಾರು 1371 ಒಟ್ಟು ಮತಗಳ ಸಂಖ್ಯೆ ಇದೆ. ಆದರೆ ಇದರಲ್ಲಿ ಇದುವರೆಗೆ ಆಗಿರ್ತಕ್ಕಂಥದ್ದು 700 ಮತ ಮಾತ್ರ. ಆ ನಿಟ್ಟಿನಲ್ಲಿ ಕೂಡ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರ ಹಕ್ಕು ಚಲಾವಣೆ ಮಾಡಲಿಕ್ಕೆ ಕೂಡ ಮತಕೇಂದ್ರಗಳಿಗೆ ಕೂಡ ಬರ್ತಕ್ಕಂಥದ್ದು. ಯಾಕೆಂತಂದ್ರೆ ಇದುವರೆಗೆ ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಸುಮಾರು 59% ಮತದಾನ ಕೂಡ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ 77% ಮತದಾನ ಕೂಡ ಆಗಿತ್ತು. ಆದರೆ ಇದು ಉಪಚುನಾವಣೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಮತದಾನ ಶೇಕಡವಾರ ಆಗ್ತಕ್ಕಂಥ ಒಂದು ಲೆಕ್ಕಾಚಾರ ಕೂಡ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಬೆಳಗಿಂದ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಮತದಾರರು ಬಂದು ತಮ್ಮ ಹಕ್ಕನ್ನು ಕೂಡ ಚಲಾಯಿಸಿ ಮಾಡಿರ್ತಕ್ಕಂಥದ್ದು. ಆದರೆ ಪಟ್ಟಣ ಪ್ರದೇಶದಲ್ಲಿ ಮಧ್ಯಾಹ್ನ ಹೊತ್ತಿಗೆ ಒಂದು ನಿಧಾನಗತಿಯಲ್ಲಿ ಕೂಡ ಮತದಾನ ಪ್ರಕ್ರಿಯೆ ಕೂಡ ನಡೆದಿರ್ತದೆ. ಆದರೆ ಸಂಜೆ 4 ಗಂಟೆ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಕೂಡ ಬರ್ತಾ ಇದ್ದಾರೆ, ತಮ್ಮ ಹಕ್ಕನ್ನು ಕೂಡ ಚಲಾಯಿಸ್ತಾ ಇದ್ದಾರೆ. ಯಾಕೆಂದ್ರೆ ಸಂಜೆ 6 ಗಂಟೆ ಒಳಗಡೆ ಮಾತ್ರ ಮತದಾನ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಎಲ್ಲಾ ಬೂತ್ಗಳಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಕೂಡ ಬರ್ತಾ ಇದ್ದಾರೆ. ಅದೇ ಬೆಳಗ್ಗೆಯಿಂದ ಕೂಡ ಯಾವುದೇ ಅಹಿತಕರ ಘಟನೆಗಳು ಕೂಡ ಸಂಡೂರು ಕ್ಷೇತ್ರದಲ್ಲಿ ಕೂಡ ನಡೆದಿಲ್ಲ. ಸಣ್ಣ ಪುಟ್ಟ ಹೊರತುಪಡಿಸಿ ಯಾವುದೇ ಅಹಿತಕರ ಘಟನೆ ನಡೆದಂತೆ ಕೂಡ ಪೊಲೀಸರು ಹದ್ದಿನ ಕಣ್ಣನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಸಂಜೆ 6 ಗಂಟೆ ಒಳಗಡೆ ಮತದಾರರು ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್. ಯಾಕೆಂದ್ರೆ ಸಂಜೆ 6 ಗಂಟೆ ಒಳಗೆ ಮಾತ್ರ ಮತದಾನ ಮಾಡಲಿಕ್ಕೆ ಅವಕಾಶ. ಸಂಜೆ 6 ಗಂಟೆಯ ನಂತರ ಬಂದವರಿಗೆ ಮತದಾನ ಮಾಡಲಿಕ್ಕೆ ಅವಕಾಶ ಇಲ್ಲ. ಸಂಜೆ 6 ಗಂಟೆ ಒಳಗಡೆ ಯಾರು ಬರ್ತಾರೆ ಅವ್ರನ್ನ ಇಲ್ಲಿ ಅವರಿಗೆ ಒಂದು ಟೋಕನ್ ಕೊಡತಕ್ಕಂಥ ವ್ಯವಸ್ಥೆ ಕೂಡ ಆಗುತ್ತೆ. ಆ ನಂತರ ಅವರಿಗೆ ಮತದಾನ ಮಾಡಲಿಕ್ಕೆ ಕೂಡ ಅವಕಾಶ ಕೊಡಲಿಕ್ಕಂತ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಸಂಪರ್ಕದಲ್ಲಿರಿ. ಇನ್ನು ಶಿಗ್ಗಾವಿಯಿಂದ ಶಿವರಾಮ್ ಅಸುಂಡಿ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ್ ಅಸುಂಡಿ, ಈಗ ಬೆಳಗ್ಗೆಯಿಂದ ಕೂಡ ಶಿಗ್ಗಾವಿಯಲ್ಲಿ ಸಾಕಷ್ಟು ಬಿಸಿಲು ಇದ್ದಿದ್ದರಿಂದ ಜನಸಂಖ್ಯೆ, ಮತದಾರರು ಬಂದು ಕೂಡ ಮತಗಟ್ಟೆಗಳಲ್ಲಿ ನಿಧಾನವಾಗಿ ಮತಗಳನ್ನ ಹಾಕ್ತಾ ಇದ್ರು. ಬಟ್ ಈಗ ಸಂಜೆ ಆಗ್ತಾ ಇದ್ದಂತೆ ಮತದಾರರು ಮತಗಟ್ಟೆಗಳತ್ತ ಆಗಮಿಸ್ತಾ ಇದ್ದಾರಾ? ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಯಾವ ರೀತಿ ಇದೆ? ಅಲ್ಲಿನ ಅಪ್ಡೇಟ್ಸ್ ಯಾವ ರೀತಿ ಸಿಗ್ತಾ ಇದೆ? ಚೈತ್ರ, ಮಧ್ಯಾಹ್ನದ ನಂತರ ಅಂದರೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ಒಂದಷ್ಟು ಒಂದು ಮತದಾರರ ಸಂಖ್ಯೆಯಲ್ಲಿ ಕಡಿಮೆ ಆಗಿತ್ತು. ಮಧ್ಯಾಹ್ನದ ನಂತರ ಏನು ತಂಪಾದ ವಾತಾವರಣ ಬರ್ತಾ ಇದ್ದಂಗೆ ಮತದಾರರು ಸಹ ಏನು ಮತಗಟ್ಟೆಗಳತ್ತ ಮುಖ ಮಾಡಿದ್ದಾರೆ. ಈಗಾಗಲೇ ಏನಂದರೆ 3 ಗಂಟೆ ವೇಳೆಗೆ ಸುಮಾರು ಒಂದು 60% ರಷ್ಟು ಮತದಾನವಾಗಿದೆ. ಈಗ ಏನಂದರೆ ಇನ್ನೂ ಒಂದು 2 ತಾಸಿದೆ. ಹಾಗಾಗಿ 80% ಆಗುವಂಥ ಸಾಧ್ಯತೆಗಳಿದ್ದಾವೆ. 85% ಆದ್ರೂ ಅಚ್ಚರಿ ಇಲ್ಲ. ಯಾಕಂದರೆ ಏನು ಬೆಳಿಗ್ಗೆನೇ ಸಾಕಷ್ಟು ಮತದಾರರಲ್ಲೂ ಸಹ ಉತ್ಸಾಹ ಕಾಣಿಸ್ತು. ಮಧ್ಯಾಹ್ನ ಸ್ವಲ್ಪ ಬಿಸಿಲೇರ್ದಂಗೆ ಒಂದಷ್ಟು ಉತ್ಸಾಹ ಕಡಿಮೆ ಆಯಿತು. ಉಳಿದಂತೆ ಏನಂದರೆ ಈಗ ಮತ್ತೆ ಮತಗಟ್ಟೆಗಳತ್ತ ಮತದಾರರು ಮುಖ ಮಾಡಿದ್ದಾರೆ. ಹಾಗಾಗಿ ಬೆಳಗಿನ ಉತ್ಸಾಹನೇ ಈಗಲೂ ಸಹ ನಾವು ಕಾಣ್ತಾ ಇದ್ದೀವಿ. ಬಹುತೇಕ ಕಡೆ ಮತಗಟ್ಟೆಗಳತ್ತ ಮತ್ತೆ ರಶ್ ಆಗ್ತಾ ಇದೆ. ಮತ್ತು ಸಂಜೆ 6 ಗಂಟೆವರೆಗೂ ಸಹ ಮತದಾನಕ್ಕೆ ಅವಕಾಶ ಇದೆ. 6 ಗಂಟೆ ಒಳಗೆ ಏನು 100 ಮೀಟರ್ಸ್ ಒಳಗೆ ಬಂದಿರ್ತಾರೆ ಅವರಿಗೆ ಒಂದು ಮತದಾನ ಮಾಡಲಿಕ್ಕೆ ಅವಕಾಶ ಕೊಡಲಾಗುತ್ತೆ. ಹಾಗಾಗಿ ಅದು 6 ಗಂಟೆಯಿಂದ 7 ಗಂಟೆವರೆಗೂ ಸಹ ಆಗ್ಬೋದು. ಅಲ್ಲಿನ ಸಂಖ್ಯೆಯನ್ನು ಅನುಗುಣವಾಗಿ ಅಲ್ಲಿ ಮತದಾನಕ್ಕೆ ಅವಕಾಶ ಮಾಡಿಕೊಡ್ಲಾಗುತ್ತೆ. ಹಾಗಾಗಿ ಏನು ಒಂದು 80%ಕ್ಕಿಂತ ಜಾಸ್ತಿ ಮತದಾನ ಆಗುವಂಥ ಸಾಧ್ಯತೆಗಳಿದ್ದಾವೆ. ಎಲ್ಲ ಕಡೆಯೂ ಸಹ ಉಪಚುನಾವಣೆ ಹಿನ್ನೆಲೆಯಲ್ಲಿ ಏನು ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು ಸಹ ಮತದಾರನ ಕರ್ಕೊಂಡು ಬಂದು ಒಂದು ಮತಗಟ್ಟೆಗಳು ಕರ್ಕೊಂಡ್ಬರುವಂಥ ಕೆಲಸ ಮಾಡ್ತಾಯಿದ್ರು. ಅದರಲ್ಲೂ ಏನಂದರೆ ಕೊನೆ ಕ್ಷಣದಲ್ಲಿ ಏನು ಯಾರ್ಯಾರು ಮಿಸ್ ಆಗಿದ್ದಾರೆ ಅವ್ರನ್ನ ಕರ್ಕೊಂಡ್ಬರುವಂಥ ಕೆಲಸ ನಡೀತಾ ಇದೆ. ಒಟ್ಟಾರೆ ಏನು ಮತದಾನ ಮುಂದುವರೆದಿದೆ ಮತ್ತು ಸ್ವಲ್ಪ ಬಿರುಸು ಪಡ್ಕೊಳ್ಳಲು ಆರಂಭಿಸಿದೆ. ಮತ್ತು ಏನು ಮತದಾನಕ್ಕೆ ಎಲ್ಲ ರೀತಿಯ ಒಂದು ಭದ್ರತೆಗಳು ಮಾಡಿಕೊಳ್ಳಲಾಗಿದೆ. ಏನು ಪ್ಯಾರಾಮಿಲಿಟರಿ ಇರ್ಬೋದು, ಪೊಲೀಸ್ ಫೋರ್ಸ್ ನಿಯೋಜನೆ ಮಾಡಲಾಗಿದೆ. ಮತ್ತು ಏನು ಯಾವುದೇ ರೀತಿಯ ಏನು ಇಡೀ ಒಂದು ಕ್ಷೇತ್ರದಲ್ಲಿ ಗಮನಿಸಿದಾಗ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಘಟನೆ ಬಿಟ್ಟರೆ ಯಾವುದೇ ರೀತಿಯ ಅಹಿತಕರ ಘಟನೆ ಇಲ್ಲ. ಶಾಂತಿಯುತವಾಗಿ ಮತದಾನ ಮುಂದುವರೆದಿದೆ. ಚೈತ್ರ, ಓಕೆ, ಥ್ಯಾಂಕ್ ಯು ಶಿವರಾಮ್ ಅಸುಂಡಿ, ಥ್ಯಾಂಕ್ ಯು ವೆಂಕಟೇಶ್, ಥ್ಯಾಂಕ್ ಯು ಬಸವರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಚಿಲ್ಲೂರ ಬಡ್ನಿ ತಾಂಡ ಹನುಮಂತ ಲಮಾಣಿ ಮತದಾನಕ್ಕೆ ಗೈರಾಗಿದ್ದಾನೆ. ಯಾರು ಹನುಮಂತ ಲಮಾಣಿ ಅಂತ ನೀವು ಗಮನಿಸಿದ್ರೆ, ಈಗಾಗಲೇ ಬಿಗ್ ಬಾಸ್ ಅಲ್ಲಿ ಸ್ಪರ್ಧೆಯಾಗಿರುವಂತಹ ಹನುಮಂತ ಈ ಸಲ ತಮ್ಮ ಕ್ಷೇತ್ರದಲ್ಲಿ ಮತವನ್ನ ಚಲಾಯಿಸ್ತಾ ಇಲ್ಲ. ಕಾರಣ ಆತ ಬಿಗ್ ಬಾಸ್ ಸ್ಪರ್ಧೆಯಾಗಿದ್ದಾನೆ, ಬಿಗ್ ಮನೆಯಲ್ಲಿ ಇದ್ದಾನೆ. ಸೊ ಹಾವೇರಿ ಜಿಲ್ಲೆ ಶಿಗ್ಗಾವಿ ಮತಕ್ಷೇತ್ರದ ಚಿಲ್ಲೂರ ಬಡ್ನಿ
ತಾಂಡ ಅಲ್ಲಿ ಅಂದ್ರೆ ಆತನಿಗೆ ಅಲ್ಲಿ ಮತವನ್ನ ಚಲಾಯಿಸೋದಕ್ಕೆ ಇರುವಂತಹ ಕ್ಷೇತ್ರ. ಬಿಗ್ ಬಾಸ್ ಅಲ್ಲಿ ಸ್ಪರ್ಧಿಯಾಗಿರುವಂತಹ ಗಾಯಕ ಹನುಮಂತ ಅಲ್ಲಿ ಈಗ ಸ್ಪರ್ಧಿಯಾಗಿರೋದ್ರಿಂದ, ಬಿಗ್ ಬಾಸ್ ಮನೆಯಲ್ಲಿ ಇರೋದ್ರಿಂದ ಈ ಸಲ ಆತ ಇಲ್ಲಿ ವೋಟ್ ಮಾಡೋದಕ್ಕೆ ಬಂದಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ವೀಪ್ ರಾಯಭಾರಿಯಾಗಿದ್ದ ಸವಣೂರು ತಾಲೂಕಿನ ಚಿಲ್ಲೂರ ಬಡ್ನಿ ನಿವಾಸಿ ಕೂಡ ಹೌದು. ಮತದಾನದಲ್ಲಿ ಭಾಗಿಯಾಗಿದ್ದಾರೆ. ಆತನನ್ನು ಹೊರತುಪಡಿಸಿ ಆತನ ತಂದೆ, ತಾಯಿ ಆಗಿರ್ಬೋದು, ಸಹೋದರಿ ಕೂಡ ಅಲ್ಲಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಆದರೆ ಈತ ಅಲ್ಲಿ ಇರೋದ್ರಿಂದ, ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರೋದ್ರಿಂದ ಹನುಮಂತ ಲಮಾಣಿ ಬಂದು ವೋಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ತಂದೆ ಮೇಘಪ್ಪ, ತಾಯಿ ಶೀಲವ್ವ ಹಾಗೆಯೇ ಸಹೋದರಿ ಬಂದು ಮತದಾನವನ್ನ ಮಾಡಿದ್ದಾರೆ. ಚಿಲ್ಲೂರ ಬಡ್ನಿಯಲ್ಲಿರುವ ಮತಗಟ್ಟೆಗೆ ಬಂದು ಮತದಾನ ಮಾಡಿದ್ದಾರೆ. ಈ ತರದ ಅನಿವಾರ್ಯ ಸ್ಥಿತಿ ಇದ್ರೆ ಮಾತ್ರ ದಯವಿಟ್ಟು ನಾವು ಮತವನ್ನ ಹಾಕಲ್ಲಂತ ಅನ್ಕೊಳ್ಳಿ. ಆದ್ರೆ ಕೆಲವರಿಗೆ ಎಲ್ಲ ಮನೆಯಲ್ಲಿ ಇರ್ತಾರೆ, ಏನೂ ಸಮಸ್ಯೆ ಇರೋದಿಲ್ಲ, ರಜೆ ಇರುತ್ತೆ. ಇಂತಹ ಸಂದರ್ಭದಲ್ಲೂ ಕೂಡ ಕೆಲವರು ತಾವು ವೋಟ್ ಯಾಕೆ ಹಾಕಬೇಕು ಅನ್ನುವಂತಹ ಒಂದಷ್ಟು ಬೇಜವಾಬ್ದಾರಿಯಿಂದ ಇರೋರನ್ನು ನಾವು ಗಮನಿಸ್ತೀವಿ. ಅದನ್ನ ಬಿಟ್ಟು ದಯವಿಟ್ಟು ನೀವು ನಿಮ್ಮ ಕ್ಷೇತ್ರದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ನಿಮಗೆ ಇರೋದು ಕೇವಲ ಇನ್ನು 1.25 ಗಂಟೆ ಮಾತ್ರ. ಹಾಗಾಗಿ ಯಾರ್ಯಾರು ವೋಟ್ ಮಾಡಿಲ್ಲ ಈ 3 ಕ್ಷೇತ್ರಗಳಲ್ಲಿ ದಯವಿಟ್ಟು ಹೋಗಿ ನಿಮ್ಮ ಹಕ್ಕನ್ನ ಚಲಾಯಿಸಿ. ನಿಮ್ಮ ಸೂಕ್ತ ಅಭ್ಯರ್ಥಿ ಯಾರು ಅಂತ ಅಂದ್ಕೊಂಡು ಅವರಿಗೆ ನಿಮ್ಮ ಹಕ್ಕನ್ನ ಚಲಾಯಿಸಬೇಕು. ಯಾವಾಗ ನಾವು ಹಕ್ಕನ್ನ ಚಲಾಯಿಸ್ತೀವಿ ಆವಾಗ ನಮಗೆ ಯಾವುದೇ ರೀತಿಯಾದ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಅಥವಾ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಸೋದಕ್ಕೆ ನೈತಿಕತೆ ಇರುತ್ತೆ. ಇಲ್ಲದಿದ್ರೆ ಯಾವುದೇ ರೀತಿಯ ಹಕ್ಕು ಕೂಡ ಇರೋದಿಲ್ಲ. ಹಾಗಾಗಿ ಯಾರ್ಯಾರು ಇಲ್ಲಿವರೆಗೂ ಹಕ್ಕನ್ನ ಚಲಾಯಿಸಿಲ್ಲ, ಈಗ ಸಮಯ 4:20 ಆಗಿದೆ, ಈಗಾಗಲೇ ಬಿರು ಬಿಸಿಲು ಕಡಿಮೆ ಆಗಿದೆ, ಸಂಜೆ ಆಗಿದೆ. ಇಂತಹ ಸಂದರ್ಭದಲ್ಲಿ ಮನೆಯಿಂದ ಹೋಗಿ ತಮ್ಮ ಹಕ್ಕನ್ನ ಚಲಾಯಿಸಿ. ಎಲ್ಲೆಲ್ಲಿಂದಲೂ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾರೆ. ವಿದೇಶದಿಂದ ಬಂದು ಹಕ್ಕನ್ನು ಚಲಾಯಿಸ್ತಾರೆ. ವೃದ್ಧರು ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾರೆ. ಕಣ್ಣು ಕಾಣದವರು ಬಂದು ಇವತ್ತು ತಮ್ಮ ಹಕ್ಕನ್ನ ಚಲಾಯಿಸಿದ್ದನ್ನ ನಾವು ಗಮನಿಸಿದ್ವಿ. ಅವರು ಎಲ್ಲರೂ ಮಾದರಿಯಾದಂತಹ ಸಂದರ್ಭದಲ್ಲಿ ನಾವು ಎಲ್ಲವೂ ಸರಿ ಇದ್ದು ನಮ್ಗೆ ವೋಟ್ ಹಾಕಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾಕೆ ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕೇಳುವವರು ಇರ್ತಾರೆ. ಹಾಗಾಗಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅನ್ನೋದೇ ನ್ಯೂಸ್ 18 ಕನ್ನಡದ ಕಳಕಳಿ. 6 ಗಂಟೆವರೆಗೂ ಅವಕಾಶ ಇದೆ ನಿಮ್ಮ ಹಕ್ಕನ್ನ ಚಲಾಯಿಸುವುದಕ್ಕೆ. ಮರಕುಂಬಿಯಲ್ಲಿ ದಲಿತರ ಮೇಲೆ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 98 ಅಪರಾಧಿಗಳಿಗೆ ಜಾಮೀನು ಮಂಜೂರಾಗಿದೆ. ಧಾರವಾಡ ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಜಾಮೀನು ಮಂಜೂರು ಮಾಡಲಾಗಿದೆ. ಮರಕುಂಬಿಯಲ್ಲಿ ದಲಿತರ ಮೇಲೆ ದೌರ್ಜನ್ಯ ಎಸಗಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 98 ಅಪರಾಧಿಗಳಿಗೆ ಜಾಮೀನು ಮಂಜೂರಾಗಿದೆ. ಧಾರವಾಡ ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಜಾಮೀನು ಮಂಜೂರಾಗಿದೆ. A1 ಮಂಜುನಾಥನ್ನ ಹೊರತುಪಡಿಸಿ ಉಳಿದವರಿಗೆ ಜಾಮೀನು ಮಂಜೂರಾಗಿದೆ. ಎಲ್ರಿಗೂ 50,000 ಬಾಂಡ್ ಹಾಗೆ ಓರ್ವ ಶ್ಯೂರಿಟಿ ಕೊಡ್ಲೇಬೇಕು. ಇದನ್ನ ಆದ್ಮೇಲೆನೆ ಅವರು ಹೊರಬರೋದಕ್ಕೆ ಸಾಧ್ಯ ಆಗೋದು. ಇನ್ನು ಕೊಪ್ಪಳ ಜಿಲ್ಲಾ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನ ನೀಡಿತ್ತು. ಇನ್ನು 2014 ಆಗಸ್ಟ್ 28ರಂದು ದಲಿತರು ಹಾಗೂ ಸವರ್ಣೀಯರ ನಡುವೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿತ್ತು. ಇದೇ ಅಕ್ಟೋಬರ್ 28ರಂದು ಕೊಪ್ಪಳ ಜಿಲ್ಲಾ ನ್ಯಾಯಾಲಯದಲ್ಲಿ ಜೀವಾವಧಿ ಶಿಕ್ಷೆಯನ್ನ ಕೂಡ ವಿಧಿಸಲಾಗಿತ್ತು. ತೀರ್ಪನ್ನ ಪ್ರಶ್ನಿಸಿ ಧಾರವಾಡ ಹೈಕೋರ್ಟ್ ಮೊರೆ ಹೋಗಿದ್ದಂತಹ ಮರಕುಂಬಿ ಗ್ರಾಮಸ್ಥರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮರಕುಂಬಿ ಗ್ರಾಮದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಎಸಗಲಾಗಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನ ಕೂಡ ಪ್ರಕಟಿಸಲಾಗಿತ್ತು. ಈಗ A1 ಮಂಜುನಾಥ್ ಅವರನ್ನ ಹೊರತುಪಡಿಸಿ ಉಳಿದ 98 ಅಪರಾಧಿಗಳಿಗೆ ಜಾಮೀನನ್ನ ವಿಧಿಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣಪ್ಪ ಬಾಚಲಾಪುರ, ಯಾವಾಗ 98 ಅಪರಾಧಿಗಳಿಗೆ ಕೂಡ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿತ್ತು, ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು, ಇಡೀ ಒಂದು ದೇಶದಲ್ಲೇ ಸಂಚಲನ ಸೃಷ್ಟಿ ಆಗಿತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಇದೀಗ ಜಾಮೀನು ಮಂಜೂರಾಗಿದೆ ಒಬ್ಬ A1 ಹೊರತುಪಡಿಸಿ ಅಂತ ಹೇಳಿ. ಯಾವ ರೀತಿಯಾಗಿ ಈಗ ಆ ಗ್ರಾಮದಲ್ಲಿ ಒಂದಷ್ಟು ಖುಷಿಯ ವಾತಾವರಣ ಕಂಡು ಬರ್ತಾ ಇದೆ? ಜಾಮೀನು ಮಂಜೂರು ಮಾಡೋದಕ್ಕೆ ಅಥವಾ ಜೀವಾವಧಿಯಿಂದ ಜಾಮೀನು ಸಿಗೋದಿಕ್ಕೆ ಏನ್ ಕಾರಣ ಆಯ್ತು? ಯಾವ ರೀತಿ ಅಂಶಗಳನ್ನ ಕೋರ್ಟ್ ಇಲ್ಲಿ ಉಲ್ಲೇಖ ಮಾಡಿದೆ? ಈಗ ಏನಂತ ಹೇಳಿದ್ರೆ, ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಮರಕುಂಬಿಯಲ್ಲಿ 10 ವರ್ಷಗಳ ನಂತರ ವಿಚಾರಣೆ ನಡೆಸಿ ಕಳೆದ 15 ದಿನಗಳಿಂದ ಕೊಪ್ಪಳ ಜಿಲ್ಲಾ ನ್ಯಾಯಾಲಯ ನ್ಯಾಯಾಧೀಶರು ಒಂದು ತೀರ್ಪನ್ನು ಕೊಟ್ಟಿದ್ರು. ಅದರಲ್ಲಿ 98 ಜನರಿಗೆ ಜೀವಾವಧಿ ಶಿಕ್ಷೆ, ಒಟ್ಟು 101 ಜನರಿಗೆ ಇತ್ತು. ಅದರಲ್ಲಿ 3 ಜನರಿಗೆ ಕಠಿಣ ಶಿಕ್ಷೆ, ಅಂದ್ರೆ ಅವರು ದಲಿತರಾಗಿರೋ ಕಾರಣಕ್ಕಾಗಿ ಅವರಿಗೆ ಅಟ್ರಾಸಿಟಿ ಕೇಸ್ ಬಿಟ್ಟು ಕಠಿಣ ದ್ವಂದ್ವದಲ್ಲಿ 3 ಜನರು ಹೊರತುಪಡಿಸಿ ಉಳಿದ 98 ಜನ. ಅದರಲ್ಲಿ ಒಬ್ಬರು ಮಂಜುನಾಥ ಏನು ಘಟನೆಯಾಗಿ ಪ್ರಮುಖ ಕಾರಣ ಆಗಿದ್ದ, ಅವರು ಮಂಜುನಾಥ A1 ಆರೋಪಿಯನ್ನು ಬಿಟ್ಟು ಉಳಿದವರೆಲ್ಲರಿಗೂ ಇವತ್ತು ಜಾಮೀನನ್ನು ಮಂಜೂರು ಮಾಡಿದ್ದು. ಅವರು ಹೇಳ್ತಾರಂದ್ರೆ ಇಲ್ಲಿ ಸರಿಯಾದ ಟ್ರಯಲ್ ಆಗಿಲ್ಲ ಮತ್ತು ನ್ಯಾಯಾಧೀಶರ ಮುಂದೆ ಅವರನ್ನು ಪರೇಡ್ ಮಾಡಿಲ್ಲ ಮತ್ತು ಈ ಕಾರಣಕ್ಕಾಗಿ ಏನು ಜಾಮೀನಿನಲ್ಲಿ ಈಗಾಗಲೇ ಅವರು ಜಾಮೀನು ಹಂತದಲ್ಲಿ ಇದ್ದು ಬಂದು ಇಲ್ಲಿ ವಿಚಾರಣೆಗಿದ್ರು. ಅಂತ ಸಂದರ್ಭದಲ್ಲಿ ಅವರಿಗೆ ಸರಿಯಾದ ವಿಚಾರಣೆ ಇದಕ್ಕೆ ಆಗದ ಕಾರಣಕ್ಕಾಗಿ
ನಾವು ಹೈಕೋರ್ಟ್ಗೆ ಮೊರೆ ಹೋಗಿದ್ದ ನಂತರ ಈಗ ಹೈಕೋರ್ಟ್ನವರು ತೀರ್ಪು ಏನು ಧಾರವಾಡದ ಹೈಕೋರ್ಟ್ ವಿಭಾಗೀಯ ಪೀಠ ತೀರ್ಪು ನೀಡಿದೆ. ಈ ತೀರ್ಪಿನ ಆಧಾರದಲ್ಲಿ ಈಗ ಏನು 50,000 ರೂಪಾಯಿನ ಪ್ರತಿಯೊಬ್ಬರು 50,000 ರೂಪಾಯಿಯನ್ನ ಶ್ಯೂರಿಟಿ ಕೊಡಬೇಕು ಮತ್ತು ಒಬ್ಬ ವ್ಯಕ್ತಿ ಅವರಿಗೆ ಶ್ಯೂರಿಟಿಯನ್ನು ಕೊಟ್ಕೊಂಡು ಬರಬೇಕು. ಈಗಾಗಲೇ ಬಹುತೇಕ ಎಲ್ಲರೂ ಏನು ಬಳ್ಳಾರಿ ಜೈಲಿನಲ್ಲಿದ್ದು ಆ ಶ್ಯೂರಿಟಿ ಹಣ ಮತ್ತು ಅವರಿಗೆ ಒಬ್ಬ ವ್ಯಕ್ತಿ ಇದನ್ನು ಕೊಟ್ಟ ನಂತರ ಈ ಪ್ರಕ್ರಿಯೆ ನಂತರ ಇವತ್ತು ಅಥವಾ ನಾಳೆವರೆಗೆ ಅವರೆಲ್ಲರೂ ಗ್ರಾಮಕ್ಕೆ ಬರ್ತಾರೆ. ಮತ್ತು ಈಗಾಗಲೇ ಗ್ರಾಮದಲ್ಲಿ ಒಂದಿಷ್ಟು ಈ ಘಟನೆ ನಂತರ ಅವ್ರು ಯಾರು ಈ ನಿರೀಕ್ಷೆ ಮಾಡಿಲ್ಲ ಇಷ್ಟು ಜನರಿಗೆ ಒಂದೇ ವೇಳೆಗೆ ಜೀವಾವಧಿ ಶಿಕ್ಷೆ ಆಗ್ತದೆ ಅನ್ನೋಂಥದ್ದು. ಇಂಥ ಸಂದರ್ಭದಲ್ಲಿ ಈಗ ಗ್ರಾಮದಲ್ಲಿ ಒಂದಿಷ್ಟು ಹರ್ಷ ಮೂಡಿದೆ ಮತ್ತು ಅವರು ಯಾವುದೊಂದು ಒಂದು ಸೌಹಾರ್ದಯುತವಾಗಿ ಮುಂದಿನ ದಿನಗಳಲ್ಲಿ ನಡೀಬಹುದು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ನೇತ್ರ. ಓಕೆ, ಥ್ಯಾಂಕ್ ಯು ಶರಣಪ್ಪ ಬಾಚಲಪುರ ಡೀಟೇಲ್ಸ್ಗೆ.